ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಮೇ ಅಲ್ಲಿ ಸ್ಟ್ರಾಂಗ್ ರೂಮ್ ತೆರೆಯಲಾಗುವುದು. ಕೊಠಡಿ ಸಂಖ್ಯೆ 4ರಲ್ಲಿ 322 ಮತಗಟ್ಟೆಗಳ ವಿದ್ಯುನ್ಮಾನ ಮತಯಂತ್ರದ ಮತ ಎಣಿಕೆ ನಡೆಯಲಿದ್ದು 14 ಟೇಬಲ್ಗಳ ವ್ಯವಸ್ಥೆ ಮಾಡಲಾಗಿದೆ. 23 ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ಒಟ್ಟು 63 ಸಿಬ್ಬಂದಿಯನ್ನು ಎಣಿಕೆ ಕಾರ್ಯಕ್ಕೆ ನಿಯೋಜಿಸಲಾಗಿದೆ ಎಂದು ವಿವರಿಸಿದರು. ಪೋಸ್ಟಲ್ ಬ್ಯಾಲೆಟ್ ಒಂದು ಟೇಬಲ್, ಹದಿನಾಲ್ಕು ಟೇಬಲ್ ಹಾಕಿದೆವು. ಪ್ರತಿ ಟೇಬಲ್ಗೆ ಒಬ್ಬ ಕೌಂಟಿಂಗ್ ಸೂಪರ್ವೈಸರ್ ಇರ್ತಾರೆ, ಒಬ್ಬರು ಕೌಂಟಿಂಗ್ ಅಸಿಸ್ಟೆಂಟ್, ಒಬ್ಬರು ಮತ್ತು ಮೈಕ್ರೋ ಅಬ್ಸರ್ವರ್ ಕೂಡ ಒಂದು ಪ್ರತಿ ಟೇಬಲ್ಗೆ ಕೂಡ ಈಗಾಗಲೇ ನಿಯೋಜನೆ ಮಾಡಿ ಆದೇಶ ಮಾಡಿದ್ದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್, ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ 3 ಹಂತದ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸ್ಟ್ರಾಂಗ್ ರೂಮ್ ಒಳಭಾಗದಲ್ಲಿ ಅರೆ ಸೈನಿಕ ಪಡೆ ಭದ್ರತೆ ಒದಗಿಸಲಿದ್ದು, ಹೊರವಲಯದಲ್ಲಿ ರಾಜ್ಯ ಪೊಲೀಸ್ ಪಡೆ ನಿಯೋಜಿಸಲಾಗುತ್ತದೆ. ಎಣಿಕೆ ದಿನ ಹೆಚ್ಚುವರಿ ಪೊಲೀಸ್ ಪಡೆ ನಿಯೋಜಿಸಲಾಗುತ್ತಿದ್ದು, ಎಣಿಕೆ ಕೇಂದ್ರದ 200 ಮೀಟರ್ ವ್ಯಾಪ್ತಿಯಲ್ಲಿ ಗುಂಪು ಸೇರುವುದು, ಘೋಷಣೆ ಕೂಗುವುದಕ್ಕೆ ಅವಕಾಶ ಇರುವುದಿಲ್ಲ ಎಂದು ತಿಳಿಸಿದರು. ಗೇಟ್ ಮತ್ತೆ ಬ್ಯಾಕ್ ಗೇಟ್ ನಾನು ಕವರ್ ಮಾಡಿದ್ದೀನಿ. ಲೆಫ್ಟ್ ಸೈಡ್ ಅದಕ್ಕೆ ಈಸ್ಟ್ ಗೇಟ್ ಹೇಳ್ತಾ ಇದೀವಿ. ಈಸ್ಟ್ ಗೇಟ್ ಇಂದ ಏಜೆಂಟ್ಸ್ಗೆ ಎಂಟ್ರಿ ಆ ಕಡೆಯಿಂದ ಇರುತ್ತೆ. ಈ ಸರಿ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ ಪ್ರಕಾರ ಅವರಿಗೆ QR ಕೋಡ್ ಬೇಸ್ಡ್ ಪಾಸ್ ಸರ್ ಕಡೆಯಿಂದ ಇಶ್ಯೂ ಆಗಿದೆ, ಆರೋ ಕಡೆಯಿಂದ ಇಶ್ಯೂ ಆಗಿದೆ. ಅದಕ್ಕೆ ಇದು ಕೂಡ ಇದೆ, ಸ್ಕ್ಯಾನರ್ ಆಪ್ ಕೂಡ ಇದೆ. ಅವರು ಪಾಸ್ ಆದ ನಂತರ ಅಲ್ಲಿ ಗೇಟ್ ಕೌಂಟಿಂಗ್ ಗೇಟ್ ಅಲ್ಲೇ 3 ಕಡೆ ಚೆಕ್ ಆಗುತ್ತೆ. ಫಸ್ಟ್ ಕ್ವಾರ್ಟರ್ ನಮ್ಮಲ್ಲಿ ಚೆಕ್ ಆಗುತ್ತೆ, ಸೆಕೆಂಡ್ ಸ್ಟೇಟ್ ಆರ್ಮ್ ರಿಸರ್ವ್ ಅವರು ಇರ್ತಾರೆ, ಥರ್ಡ್ 3ನೇ ಕ್ಯಾಟಗರಿಯಲ್ಲಿ CAPF ಅವ್ರಿಗೆ ಇರ್ತಾರೆ, ಅವ್ರು ಚೆಕ್ ಮಾಡ್ತಾರೆ. ಅದ್ರ ಜೊತೆಗೆ ಸರ್ ಈ ಸರಿ ಹೊಸ ಗೈಡ್ಲೈನ್ ಏನಿದೆ, ಅವರು QR ಕೋಡ್ ಕೂಡ ಅಲ್ಲಿ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ಒಳಗೆ ಬಿಡಬೇಕು.